ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸುತ್ತಮುತ್ತನೂ ಇರ್ಬೇಕಾ? ಕರ್ನಾಟಕ ಇಷ್ಟು ವಿಸ್ತಾರವಾಗಿದೆ. ತುಂಬಾ ಸಿಗುತ್ತೆ. ನೀವು ಬನ್ನಿ, ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿ ಡೈವರ್ಟ್ ಮಾಡಿ. ಯಾಕಲ್ಲ ಏರ್ಪೋರ್ಟ್ ಗಳಿಲ್ವಾ? ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಿಲ್ವಾ? ಅಲ್ಲಿ ನೀರ್ ಸಿಗೋದಿಲ್ವಾ? ಅಥವಾ ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ವಾ? ಅಲ್ಲಿ ಮಾಡಿ ಸೃಷ್ಟಿ ಮಾಡ್ಬೇಕಾಗಿರೋದು ಎಲ್ಲಿಲ್ವೋ ಅಲ್ಲಿ. ನೀವು ಬೆಂಗಳೂರು ಸುತ್ತಮುತ್ತನೇ ಹಿಡ್ಕೊಂಡು ಜಗ್ಗಾಡ್ತೀವಿ. ಅಷ್ಟೊಂದು ಆಸಕ್ತಿ ಇದ್ರೆ ಬರಡು ಭೂಮಿ ಇರೋ ಕಡೆ ಹೋಗ್ಲಿ ಮೇಡಮ್. ಆದ್ರೆ ಅಷ್ಟು ಹಚ್ಚ ಹಸಿರಿಂದ ಇರ್ತಕ್ಕಂಥ ಫಲವತ್ತಾದ ಭೂಮಿ ಇರ್ತಕ್ಕಂಥ ಜಾಗವನ್ನ ನೀವು ಹೋಗ್ಬಿಟ್ಟು ಕಾಂಕ್ರೀಟ್ ಕಾರ್ಡ್ ಮಾಡಿಬಿಡ್ತೀರಿ ಅಂತಂದ್ರೆ ನಾಳೆ ಆಗ್ತಕ್ಕಂಥ ಅಪಾಯದ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಸುಮಾರು 8,000 ಎಕರೆನ ನೀವು ವಶಪಡಿಸ್ಕೊಂಡು ಸುಮಾರು 8 ರಿಂದ 10 ಹಳ್ಳಿಗಳನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ. ನೀವು ಹೇಳ್ತೀರಿ ರೈತರುಗಳು ಬಂದಿದ್ದಾರೆ ಅಂತ. ನೀವು ಇವತ್ತು ಹೋಗಿ ಸರ್, 80 ರಿಂದ 90% ರೈತರುಗಳ ವಿರುದ್ಧವಾಗಿ ಇರೋದು ಸರ್. ಯಾವ ಒಬ್ಬ ರೈತನೇ ಆಗಿರಲಿ ಸರ್, ತಾನು ಉತ್ತು ಬೆಳೆದು ತಾನು ಇರ್ತಕ್ಕಂಥ ಜಾಗವನ್ನ ಗ್ರಾಮವನ್ನ ಎಷ್ಟು ಕೋಟಿ ಕೊಟ್ರು ಬಿಡ್ಕೊಂಡ್ ಕೊಡ್ತಕ್ಕಂಥ ಪ್ರಶ್ನೆ ಬರಲ್ಲ ಸರ್. ಅವ್ನು ಬಿಡ್ಕೊಂಡ್ ಕೊಡ್ತಕ್ಕಂಥ ಮಾತೇ ಇರೋದಿಲ್ಲ, ಒಪ್ಕೊಳ್ಳೋದೇ ಇಲ್ಲ ಅವನು. ಯಾಕೆಂದ್ರೆ ಅಲ್ಲಿ ಅನ್ನ ತಿಂದಿರ್ತಾನೆ ಸರ್, ಅಲ್ಲಿ ಉಸಿರಾಡಿರ್ತಾನೆ, ಅಲ್ಲಿ ಗಾಳಿ ಕುಡ್ದಿರ್ತಾನೆ. ತಾನು ಹುಟ್ಟಿ ಬೆಳೆದ ಜಾಗವನ್ನ ಯಾವ ರೈತ, ನಿಜವಾದ ರೈತ, ನಾನು ಹೇಳ್ತಿರ್ತಕ್ಕಂಥದ್ದು ನಿಜವಾದ ರೈತ ಆ ಜಾಗವನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಅದರಿಂದ ನಿಮ್ಗೆ ಅವಕಾಶಗಳಿದೆ, ನಿಮ್ಗೆ ಬೇರೆ ಬೇರೆ ಅವಕಾಶಗಳಿದೆ, ಹೋಗಿ ಮಾಡಿ. ನೀವು ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಇದೊಂಥರ ರೈತ ವಿರೋಧಿ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ಮೇಡಮ್, ಡಿ ಕೆ ಶಿವಕುಮಾರ್ ಅವರು, ಯಾಕೆಂದ್ರೆ ನಾನು ಬೇರೆ ಯಾರೋ ಮಾಡಿಬಿಟ್ಟಿದ್ರೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳಂಗಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಯಾವಾಗಲೂ ಒಬ್ಬ ರೈತರ ಮಗ ಅಂತ ಹೇಳ್ಕೊಂತಾರೆ. ರೈತರ ಮಕ್ಕಳಾಗಿದ್ರೆ ರೈತರ ರಕ್ತ ಹರಿತಾ ಇದೆ ನಿಜವಾಗ್ಲೂ. ಯಾವುದೇ ರಾಜಕಾರಣಿಗಳಿಗಾಗಿರಲಿ ರೈತರ ಕಷ್ಟ ಏನು ಅಂತಕ್ಕಂಥದ್ದು ಮೊದಲು ಗೊತ್ತಿರುತ್ತೆ. ಇವತ್ತು ಬಿಡದಿಯ ರೈತರ ಕಷ್ಟ ಇವತ್ತು ಮಾತಾಡಿದ್ವಿ. ಹೋಗಿ ರೈತರ ಹತ್ರ ಏನು ಯಾವ ರೀತಿ ಅಳಲು ತೋಡ್ಕೊತಾ ಇದ್ದಾರೆ ಅಂತೇಳಿ. ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ರಕ್ತ ನಿಮ್ಮಲ್ಲಿ ಏನಾದ್ರೂ ಇದ್ರೆ, ರೈತರ ಬವಣೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯಮಾಡಿ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ, ದಯಮಾಡಿ ಬಿಡಿ. ಸುಮಾರು ಯಾಕೆ ಅಂತಂದ್ರೆ ನೀವು ಬೇರೆ ಬೇರೆ ಜಾಗಗಳಿದೆ, ಖಾಲಿ ಜಾಗಗಳಿದೆ, ಬಡು ಭೂಮಿ ಇದೆ. ಹೋಗಿ ನೀವು ಪಾವಗಡ ಹೋಗಿ, ಉತ್ತರ ಕರ್ನಾಟಕ ಹೋಗಿ, ಬಿದ್ದಿದೆ ಜಾಗ ನಿಮಗೆ. ಯಾಕ ಹಸಿರು ಭೂಮಿಯನ್ನು ಹಾಳು ಮಾಡ್ತೀರಿ? ಫಲವತ್ತಾದ ಭೂಮಿಯನ್ನು ಹಾಳು ಮಾಡ್ತೀರಿ. ಅದ್ರ ಮತ್ತೆ ಮರುಕಳಿಸ್ಲಿಕ್ಕೆ ಆಗಲ್ಲ ಅಂತ ಜಾಗವನ್ನ ಬಳಸ್ಕೊಂಡ್ಬಿಟ್ರೆ, ನೀವು ತಗೊಂಡು ಕಾಂಕ್ರೀಟ್ ಮಾಡಿಬಿಟ್ರೆ ಅಂತ ಜಾಗ ಮತ್ತೆ ಫಲವತ್ತಾದ ಭೂಮಿ ಸಿಗೋದಿಲ್ಲ. ರೇಷ್ಮೆಯ ನಾಡು ಅದು, ರೇಷ್ಮೆಯ ನಾಡು ಹಾಳು ಮಾಡಬೇಡಿ ದಯಮಾಡಿ. ಈಗ ಹಿರಿಯ ಪತ್ರಕರ್ತರು ಒಂದ್ ನಿಮಿಷ ತಡಿ ಸರ್, ಆಯ್ತು ಅದನ್ನ ಆಮೇಲೆ ಮಾತಾಡೋಣ. ಇಂಡಸ್ಟ್ರಿ ಮಾಡೋದೇ ಬೇರೆ, ಇಂಡಸ್ಟ್ರಿ ಮಾಡೋದೇ ಬೇರೆ, ನೀವು ಇನ್ನೊಂದು ಮಾಡೋದೇ ಬೇರೆ. ನೀವು ಮಾಡ್ತಿರ್ತಕ್ಕಂಥದ್ದೇ ಬೇರೆ. ಹಿರಿಯ ಪತ್ರಕರ್ತರು ವಿಶ್ಲೇಷಕರು ಆದಂತಹ ಸಮೀವುಲ್ಲಾ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಇವರು ಯಾರು, ನಮ್ಮ ಪ್ರದೀಪ್ ಅವರೇ. ರಾಜಕೀಯವಾಗಿ ಹೋರಾಟಗಳು, ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪಗಳು ಇಟ್ಸ್ ಕ್ವೈಟ್ ಕಾಮನ್. ಒಬ್ಬರು ಟೋನಲ್ಲೇ ಇನ್ನೊಬ್ರು ಮಾತಾಡಬೇಕು ಅಂತಾನು ಏನೂ ಇಲ್ಲ. ಬಟ್ ಈಗ ಮಾತಾಡುವಾಗ ಅವರ ಒಂದು ವೀಕ್ನೆಸ್ ಅನ್ನ ಅಥವಾ ವೀಕ್ ನರ್ವನ್ನ ಅದ್ಬೋದು ಅಂತಾರೆ. ಹಾಗೆ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡುವಾಗ ಅನಿತಾ ಕುಮಾರಸ್ವಾಮಿ ಅವರ ಫೋಟೋನ ಅಲ್ಲೇ ಹಾಕೋದು ಅಂದ್ರೆ ಟೂ ಪರ್ಸನಲ್, ಟೂ ಒಂಥರ ಈ ಥರ ಇದು ರಾಜಕೀಯವಾಗಿ ಇಷ್ಟು ಪರ್ಸನಲ್ ಫೈಟ್ ಬೇಡ ಆಗಿತ್ತು. ಇಲ್ಲ, ಅದು ಕಾಂಗ್ರೆಸ್ನ ಹೀನ ಸ್ಥಿತಿ, ಅವರ ಮನಸ್ಥಿತಿ ಅರ್ಥ ಆಗುತ್ತೆ, ರಾಜ್ಯ ಜನತೆಗೆ ಅರ್ಥ ಆಗಲಿ ಅದು. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಎಸ್ ಕುಮಾರಣ್ಣವರು, ನಿಖಿಲಣ್ಣ ಈಗ ಹಿಂಗೆ ಬಂದ್ರೆ ಒಂದ್ ನಿಮಿಷ ಆಡ್ ಮಾಡ್ಬಿಡ್ತೀನಿ. ಹಿಂಗೆ ಆದ್ರೆ ಈಗ ಕಾಂಗ್ರೆಸ್ ನಾಯಕರು ಯಾರ್ಯಾರಿದ್ದಾರೆ, ಬಿಜೆಪಿ ನಾಯಕರು ಯಾರಿರ್ತಾರೆ, ಎಲ್ಲಾರು ಹೆಂಡತಿಯರಿಗೆ ಎಷ್ಟೆಷ್ಟು ಆಸ್ತಿ ಐತಂತ ಎಲ್ಲಾರು ಪೋಸ್ಟ್ ಹಾಕ್ತಾ ಕೂತ್ಕೊಂಡು ಹೇಳ್ರಿ ಒಂದ್ ಮಾತು. ಎಲ್ಲಾರ್ದು ಪೋಸ್ಟ್, ಎಲ್ಲಾರು ಹೆಂಡತಿಯರ್ದು, ಎಲ್ಲಾರ್ದು ಮಕ್ಕಳಿದು, ಎಷ್ಟು ಬಿಸ್ನೆಸ್ ಐತಿ, ಎಷ್ಟು ಎಕರೆ ಐತಿ, ಎಷ್ಟು ಜಮೀನ್ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಎಲ್ಲಾರ್ದು ಪೋಸ್ಟ್ ಹಾಕೊಂಡು ಕೂತ್ರೆ ಎಲ್ಲಿಗೆ ಬರುತ್ತೆ ರಾಜಕೀಯ ವ್ಯವಸ್ಥೆ? ನಾನು ಹೇಳ್ತಕ್ಕಂಥದ್ದು ಒಂದೇ ಮೇಡಮ್, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ಮುಖಂಡರಿಗೆ ಈ ಚಾನಲ್ ಮುಖಾಂತರ ಒಂದು ಓಪನ್ ಚಾನಲ್. ನಾನು ಕುಮಾರಣ್ಣವ್ರನ್ನ ಒಪ್ಪಿಸಿ ಅವರೆಲ್ಲ ಆಸ್ತಿನ ಕೊಡಿಸ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ದನೂ ಟ್ರಾನ್ಸ್ಫರ್ ಮಾಡೋಕ್ಕಿರ್ಬಿಡ್ತೀನಿ, ನಾವು ಒಪ್ಕೋತೀವಿ. ನೀವು 3 ಎಕರೆ ಇಟ್ಕೊಂಡು ಹೆಂಗೆ ಮಾಡಿದ್ರಿ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಬಿಡ್ಲಿ ಕುಮಾರಣ್ಣವ್ರಿಗೆ ಏನಿದೆ ಆಸ್ತಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ನಾಚಿಕೆ ಮಾನ ಮರದಿ ಏನಾದರೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ನೀವು ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಇನ್ನೊಂದು ದೇಶ ನಿರ್ಮಾಣ ಮಾಡಬಹುದು. ನೀವು ಮಾತಾಡ್ಬೇಕು, ನಾನು ಮಾತಾಡಿಲ್ಲ. ಜಾನ್ಪಾಸ್ ಅವ್ರೆ, ನೀವು ಕಳ್ಳರು, ಭ್ರಷ್ಟರು, ನಿಮ್ಗಿಂತ ಕಳ್ಳರು ಯಾರಿದ್ದಾರೆ? ಕುತ್ಕೊಳ್ರಿ. ಭ್ರಷ್ಟಾಚಾರರು ಇನ್ನೊಬ್ರಿಲ್ಲ, ಕೊಲೆ ಮಾಡ್ತಾರೆ. ನೀವು ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾರೆ, ನಿಮ್ ಶಾಸಕರು ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾರೆ.
ಪ್ರದೀಪ್ ಅವರೇ, ನಾನು ಇದನ್ನ ನಾನು ಕಂಟ್ರೋಲ್ ಮಾಡ್ತೀನಿ. ನೀವು ಮಾತಾಡ್ತಾ ಭಾಷೆ ಪ್ರಯೋಗ ಜೈಲ್ಗೆ ಹೋಗಿ ಬಂದವ್ರೆ, ಜೈಲ್ಗೆ ಹೋಗಿ ಬಂದ ಕುಕ್ಕಳ್ರೆ ನಿಮ್ಮ ಹತ್ರ ಮಾತಾಡ್ಸ್ಕೋಬೇಕು. ನೀವು ಸುಮ್ನೆ ಇರ್ಬೇಕು ಪ್ರದೀಪ್ ಅವರೇ. ನೀವು ಡೋಂಟ್ ಯೂಸ್ ಸಚ್ ವರ್ಡ್ಸ್. ಅವ್ರು ನಮ್ಮ ಗೆಸ್ಟ್. ಪ್ಲೀಸ್ ಸ್ಟಾಪ್ ದಿಸ್. ನೀವು ಟಾಪಿಕ್ ಮಾತಾಡ್ತೀರಾ ಮಾತಾಡಿ. ಅವ್ರನ್ನ ಪರ್ಸನಲ್ ಆಗಿ ನೀವು ಪ್ಲೀಸ್ ನೋಡಿ, ನೋ ಪರ್ಸನಲ್ ಟಾಕ್ಸ್. ನಿಮ್ದು ಏನಿದೆ ವಾದ ಎಲ್ಲಿದೆ ಎಲ್ಲ ಜೈಲ್ಗೆ ಹೋಗಿ ಬಂದವ್ರ ಜೈಲ್ಗೆ ಏನ್ ಕೊಡ್ಬೇಕು? ಚೀಟ್ ಮಾಡೇ ಹೋಗಿರೋದು. ತಪ್ಪೇನಿದೆ ಅದ್ರಲ್ಲಿ? ನೀವು ಹೇಳಿದ್ರಲ್ಲ, ನಾನು ಒಪ್ಕೊಂಡ್ವಲ್ಲ, ನಾನು ಇಲ್ಲ ಅಂದ್ವಾ, ನೀವು ಹೇಳಿದ್ರಲ್ಲ ಅವಾಗ ನಾವು ಜೈಲ್ಗೆ ಹೋದಾಗ ಇಲ್ಲ ಅಂದ್ವಾ? ಮತ್ತೆ ನೀವೇನ್ ಹೇಳ್ಬೇಡ್ರಿ. ಮತ್ತೆ ಅವೆಲ್ಲ ನಿಮ್ ಕೆಲಸ. ನಾವು ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಕೂತಿದ್ದೀನಿ. ಮತ್ತೆ ನೀವು ನನಗೆ ಕೌಂಟರ್ ಕೊಡಿ, ಆಮೇಲೆ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಡಿ ಕೆ ಸುರೇಶ್, ಲೇಔಟ್ ಕೃಷ್ಣಪ್ಪ, ಶಾಮನೂರ್ ಶಿವಶಂಕರಪ್ಪ, ಸತೀಶ್ ಜಾರಕಿಹೊಳಿ, ಬೈರ್ತಿ ಸುರೇಶ್, ರಾಮಲಿಂಗಾರೆಡ್ಡಿ, ಸಿದ್ದರಾಮಯ್ಯನವರು, ಖರ್ಗೆ ಕುಟುಂಬ, ರಾಮಲಿಂಗಾರೆಡ್ಡಿ, ಜಾರ್ಜ್, ಇವರು ಇಷ್ಟು ಜನರಿಗೂ ಮಿನಿಮಮ್ ಅಂದ್ರೆ 1000 ಎಕರೆ ಮೇಲೆ ಇದೆ ಇವ್ರಿಗೆ ಮಿನಿಮಮ್. ಇದ್ರೇನಾಯ್ತು? ನೋಡಿ ಚಾಂದ್ ಪಾಷ ಅವರೇ ಮಾತಾಡ್ಬೇಡ್ರಿ ದಯವಿಟ್ಟು. ನಾ ಮಾತಾಡ್ದೆ ಮಾತಾಡಿ ಅವ್ರು ಏನಾದ್ರು ಅಂದ್ರೆ ಮತ್ತೆ ನನ್ನ ಹತ್ರ ಬರ್ಬೇಡ. ದಯವಿಟ್ಟು ಸುಮ್ನೆ ಇರಿ. ಅವ್ರು ಮಾತಾಡುವಾಗ ನೀವು ಸುಮ್ನೆ ಇರ್ಬೇಕು. ಅವ್ರು ಮಾತಾಡಿದಕ್ಕೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ನಿಮ್ ಟರ್ಮ್ ಅಂದ್ರ ಚಾಂದ್ ಪಾಷ ಅವ್ರಿಗೆ ಆಡಿಯೋ ಮ್ಯೂಟ್ ಮಾಡ್ರಿ. ಇವ್ರದ್ದು ಎಷ್ಟ್ ಸರಿ ಹೇಳ್ಬೇಕು? 1 ನಿಮಿಷ ಅವ್ರು ಮಾತಾಡುವಾಗ ಸುಮ್ನೆ ಇರಿ. ಈಗ ಪ್ರದೀಪ್ ಇಫ್ ಇಟ್ ಈಸ್ ಲೀಗಲ್ ಆಯ್ತು 1 ನಿಮಿಷ. 1000 ಎಕರೆ ಇದೆ, ಐ ಡು ಅಗ್ರಿ. ಇಫ್ ಇಟ್ ಈಸ್ ಲೀಗಲ್ ಅನ್ನೋದಾದ್ರೆ ಅದಕ್ಕೆ ನಿಮ್ ತಕರಾರು ಏನು? ದುಡ್ಡು ಕೊಟ್ಟಿರ್ತಾರೆ, ತಗೊಂಡಿರ್ತಾರೆ. ಕರೆಕ್ಟ್ ಅಲ್ಲ? ಅದಕ್ಕೆ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ 100 ಎಕರೆ ಇರೋದನ್ನ ಹಾಕವ್ರೆ ಅಲ್ವಾ? ನಮ್ದು ಟೋಟಲ್ ಇರ್ತಕ್ಕಂಥದ್ದು 100 ಎಕರೆ ಮೇಲೆ ಕ್ರಾಸ್ ಆಗಿಲ್ಲ. ಟೋಟಲ್ ಎಲ್ಲರದ್ದು ಇಡೀ ಕುಟುಂಬದ್ದು ಅಲ್ವಾ? ಇಷ್ಟು ಒಬ್ಬೊಬ್ರದ್ದು 1000 ಎಕರೆ ಇದೆ. ಇದು ಒಬ್ಬೊಬ್ರದ್ದು 1000 ಎಕರೆ ಅಫಿಷಿಯಲ್ ಡಿಕ್ಲೇರ್ಡ್ ಏನ್ ಗೊತ್ತಾ? ಇದ್ರೆ ಏನಾಯ್ತು ಇವಾಗ?